ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿಕೊಟ್ಟಿರುವಂಥ ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಮಾಧ್ಯಮ ಸ್ನೇಹಿಗಳು ಆದಂಥ ಒಂದು ಸ್ಥಾನವನ್ನು ಪಡೆದಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ವೇದಿಕೆಯಲ್ಲಿ ಇರುವಂಥ ಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ ಪಡೆಮಟ್ಟು, ಹಾಗೆ ವೇದಿಕೆಯ ಪ್ರಾರಂಭದಲ್ಲಿ ಮಾತನಾಡಿದಂಥ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಈ ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷರು ಆದಂಥ ಈಶ್ವರ ಖಂಡ್ರೆ ಅವರಿಂದ ಹಿಡಿದು ಎಲ್ಲ ಗಣ್ಯರನ್ನು, ಈ ವೇದಿಕೆಯಲ್ಲಿ ಒಂದೇ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರನ್ನು ಮತ್ತೊಮ್ಮೆ ನಾನು ನೆನಪು ಮಾಡಿಕೊಳ್ತಾ, ಇವತ್ತು ತಡವಾಗಿ ಮುಖ್ಯಮಂತ್ರಿಗಳು ಬಂದಿದ್ದರಿಂದ ಮತ್ತು ಕಾರ್ಯಕ್ರಮಕ್ಕೂ ಅವರು ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗುವ ಸಂದರ್ಭ ಇರೋದರಿಂದ ನಮ್ಮ ವಿಶ್ವೇಶ್ವರ ಭಟ್ರು ಕೂಡ, ಪ್ರಧಾನ ಸಂಪಾದಕರು ವಿಶ್ವವಾಣಿ ಅವರು ಕೂಡ ನೀವೇ ಮಾತನಾಡಿ ಮಧ್ಯಾಹ್ನ ಗೋಷ್ಠಿಯಲ್ಲಿ ನಾನು ಮಾತನಾಡ್ತೀನಿ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾಡಿನ ಉದ್ದಗಲಕ್ಕೆ ಬಂದಿರುವಂಥ ಎಲ್ಲ ಸನ್ಮಾನ್ಯ ಪತ್ರಕರ್ತ ಮಿತ್ರರನ್ನು ನಾನು ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಈ ಸಮ್ಮೇಳನಕ್ಕೆ ಬರಮಾಡಿಕೊಳ್ತೇನೆ. ಬೀದರ್ ನೆಲದಲ್ಲಿ, ಬಸವನ ನಾಡಿನಲ್ಲಿ, ಸೂಫಿ ಸಂತರ ನೆಲದಲ್ಲಿ ನಡೀತಾ ಇರುವಂಥ 2 ದಶಕಗಳ ನಂತರ ನಡೀತಾ ಇರುವಂಥ ಸಮ್ಮೇಳನ ಇದು. ನಾವು ಎಲ್ಲಿ ಸಮ್ಮೇಳನವನ್ನು ಮಾಡಬೇಕು ಅಂತೇಳಿ ಯೋಚನೆ ಮಾಡುವಾಗ ಅದು ರಾಯಚೂರು ಜಿಲ್ಲೆಗೆ ಪ್ಲ್ಯಾನ್ ಮಾಡಿದ್ವಿ. ಆದರೆ ಅನಿವಾರ್ಯ ಕಾರಣಗಳಲ್ಲಿ ಇಲ್ಲಿಯ ಪತ್ರಕರ್ತರೆಲ್ಲರೂ ಕೂಡ ಒಟ್ಟಾಗಿ, ಆನಂದೇವಪ್ಪ ಅವರ ನೇತೃತ್ವದಲ್ಲಿ ಅನೇಕ ಹಿರಿಯರು ಒಟ್ಟಾಗಿ ಇಲ್ಲಿ ನಮಗೆ 2 ದಶಕಗಳಾಯಿತು, 20 ವರ್ಷಗಳ ನಂತರ ಸಮ್ಮೇಳನ ನಮ್ಮಲ್ಲಿ ಮಾಡಬೇಕು ಅಂತೇಳಿ ನಾವು ಆಲೋಚನೆ ಮಾಡಿದ್ವಿ. ದಯಮಾಡಿ ಅವಕಾಶ ಕೊಡಬೇಕು ಅಂತೇಳಿ ಕೇಳಿದ ಸಂದರ್ಭದಲ್ಲಿ ಆ ಸಮ್ಮೇಳನವನ್ನು ಇಲ್ಲಿ ಕೊಟ್ಟಿದ್ದೇವೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇಂದು ನಿನ್ನೆ ಹುಟ್ಟಿದಂಥ ಸಂಘಟನೆ ಅಲ್ಲ. ಇದು 1932ರಲ್ಲಿ ಡಿ.ವಿ. ಗುಂಡಪ್ಪನವರು ಹುಟ್ಟಾಕಿದಂಥ ಸಂಘಟನೆ. ಅಂದಿನಿಂದ ಇಂದಿನವರೆಗೆ 95 ವಸಂತಗಳ ಕಾಲ ನಿರಂತರವಾಗಿ ಪತ್ರಕರ್ತರ ಏಳಿಗೆಗಾಗಿ, ಪತ್ರಕರ್ತರ ಶ್ರೇಯೋಭಿವೃದ್ಧಿಗಾಗಿ ಸದಾ ಪತ್ರಕರ್ತರ ಬಗ್ಗೆನೇ ಚಿಂತನ ಮಂಥನ ಮಾಡುವಂಥ ಇಡೀ ಭರತಖಂಡದಲ್ಲಿ ಯಾವ್ದಾರ ಒಂದು ಸಂಸ್ಥೆ ಇದ್ದರೆ ಅದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅನ್ನೋದು ನಿಮಗೆ, ನಮಗೆ ಎಲ್ಲರೂ ಕೂಡ ಹೆಗ್ಗಳಿಕೆ ಮತ್ತು ಅಭಿಮಾನದ ಸಂಗತಿ. ಏಕೆಂದರೆ ಇದು ಹುಟ್ಟು ಹಾಕದಂತಾರೆ ಅಂಥವರು. ಡಿ.ವಿ. ಗುಂಡಪ್ಪನವರು, ಡಿ.ವಿ.ಜಿ. ಅಂದರೆ ಮಂಕುತಿಮ್ಮನ ಕಗ್ಗದ ಖ್ಯಾತಿಯ ಗುಂಡಪ್ಪನವರು ಹುಟ್ಟಾಕ್ತಂಥ ಸಂಘಟನೆ ಇವತ್ತು 95 ವಸಂತಗಳನ್ನು ಕಂಡಿದೆ. ಈ 95 ವಸಂತಗಳನ್ನು ಕಂಡಿರುವಂಥ ಸಂದರ್ಭದಲ್ಲಿ ಈ ಸಂಘದ ಸಾರಥ್ಯವನ್ನು ವಹಿಸ್ಕೊಂಡು ಈ ಸಂಘವನ್ನು ಇಲ್ಲಿವರೆಗೂ ಎಳ್ಕೊಂಬಂದಿರೋಂಥ ಮಹನೀಯರ ಪಡೆಯೇ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸವನೀರಿನಲ್ಲಿ ನೋಡ್ತಾ ಇದ್ರು, ಇವರೆಲ್ಲ ಅಧ್ಯಕ್ಷರಾಗಿದ್ದರ ಅಂತ ಕೇಳ್ತಾ ಇದ್ರು. ಹೌದು ಸರ್, ಇವರೆಲ್ಲರೂ ಕೂಡ ಅಧ್ಯಕ್ಷರಾಗಿದ್ದರು. ಪೋತನ್ ಜೋಸೆಫ್ ಈಗ ಪ್ರಜಾವಾಣಿ ಪತ್ರಿಕೆಯ ಎಡಿಟರ್ ಆಗಿದ್ದಂಥವರು ಕೂಡ ಈ ಇದರದ ಸಂಘದ ಅಧ್ಯಕ್ಷರಾಗಿ ದುಡಿದಂಥವರು. ಖಾದ್ರಿ ಶಾಮಣ್ಣವರು ಇದರ ಅಧ್ಯಕ್ಷರಾಗಿ ದುಡಿದಂಥವರು. ಎಚ್.ಎಸ್. ದೊರೆಸ್ವಾಮಿ ಅವರು ಇದರ ಅಧ್ಯಕ್ಷರಾಗಿ ದುಡಿದಂಥವರು. ಹಾಗೆ ವಡ್ಡರ್ಸೆ ರಘುರಾಮ್ ಶೆಟ್ಟರು, ಸರ್ಕಾರವೇ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಮಾಡುವಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯನವರು ಕಳೆದ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದರು. ಅದನ್ನು ಇಂಪ್ಲಿಮೆಂಟ್ ಮಾಡಿದರು. ಮೊಟ್ಟ ಮೊದಲ ಪ್ರಶಸ್ತಿಯನ್ನು ಡಿ. ಉಮಾಪತಿಯವರಿಗೆ ಕೊಟ್ಟರು. ಹಾಗೆ ಈ ಥರದ ಒಂದು ಸಾಮಾಜಿಕ ಪರಿಕಲ್ಪನೆಯಲ್ಲಿ ಹೋರಾಟ ಮಾಡಿದಂಥ ಪತ್ರಕರ್ತ ವಡ್ಡರ್ಸೆ ರಘುರಾಮ್ ಶೆಟ್ಟರು ಅವರು ಕೂಡ ಈ ಸಂಘಟನೆಯ ಅಧ್ಯಕ್ಷರಾಗಿದ್ದಂಥವ್ರು. ಹಾಗೆ ಎಮ್.ಎಸ್. ಗುರುಪಾಲ್ ಸ್ವಾಮಿ ಪೆಟ್ರೋಲಿಯಂ ಸಚಿವರಾದಂಥವರು, ಅವರು ಮೂಲತಃ ಇಲ್ಲಿ ಪತ್ರಕರ್ತರು ಆಗಿದ್ದರು, ಜೊತೆಗೆ ಅಧ್ಯಕ್ಷರು ಕೂಡ ಆಗಿದ್ದಂಥವ್ರು. ಅಲ್ಲಿಂದ ಇಲ್ಲಿವರೆಗೆ ಅನೇಕರು ಮಹನೀಯರು ಈ ಸಂಘದ ರಥವನ್ನು ಎಳಿತಾ ಬಂದಿದ್ದಾರೆ, ನೊಗವನ್ನು ಎಳಿತಾ ಬಂದಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೆ ಬಿ.ವಿ. ಮಲ್ಲಿಕಾರ್ಜುನಯ್ಯನವರೆಗೆ ಇತ್ತೀಚಿನವರೆಗೆ ಎಲ್ಲ ಅನೇಕ ಪತ್ರಕರ್ತರುಗಳು, ಹಿರಿಯ ಪತ್ರಕರ್ತರುಗಳು ಈ ಸಂಘಟನೆಗೆ ದುಡಿತಾ ಬಂದಿದ್ದಾರೆ. ಹಾಗಾಗಿ ಇಂಥ ಒಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇವತ್ತು ನಾಡಿನ ಉದ್ದಗಲಕ್ಕೆ ಯಾವುದೇ ಜಿಲ್ಲೆಗೆ ಹೋಗಿ ಅಲ್ಲಿ ನಮ್ಮ ಘಟಕ ಇದೆ, ಯಾವುದೇ ತಾಲೂಕಿಗೆ ಹೋಗಿ ಅಲ್ಲಿ ಘಟಕ ಇದೆ. ಅಷ್ಟೇ ಅಲ್ಲ, ಹೊರನಾಡಿನಲ್ಲೂ ಕೂಡ ಮುಂಬೈ ಕರ್ನಾಟಕದವರು ಇಲ್ಲಿ ಬಂದಿದ್ದಾರೆ, ಅಲ್ಲೂ ಕೂಡ ಒಂದು ಘಟಕ ಇದೆ. ಕೇರಳದವರು ಬಂದಿದ್ದಾರೆ, ಅಲ್ಲೂ ಕೂಡ ಒಂದು ಘಟಕ ಇದೆ. ಹೀಗೆ ನಾಡಿನ ಉದ್ದಗಲಕ್ಕೆ, ನಾಡಿನ ಆಚೆಗೂ ಕೂಡ KWJ ಇದರ ತನ್ನ ಕೈ ಎಮ್ಮರವಾಗಿ ಬೆಳೆದಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಅದೆಲ್ಲರೂ ನೀವು ಕೊಟ್ಟಂಥ ಶಕ್ತಿ, ನೀವು ಕೊಟ್ಟಂಥ ಪ್ರೀತಿ, ನೀವು ಕೊಟ್ಟಂಥ ವಿಶ್ವಾಸ. ಆ ಕಾರಣಕ್ಕಾಗಿ ಇವತ್ತು ವೃತ್ತಿಬದ್ಧವಾದ ಸಂಸ್ಥೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇಷ್ಟು ಎತ್ತರವಾಗಿ ಬೆಳೀಲಿಕ್ಕೆ ಸಾಧ್ಯವಾಗಿದೆ ಅಂತೇಳಿ ಅಭಿಮಾನದಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಹಾಗೆ ಇವತ್ತು KWJ ಇವತ್ತು ಏನೆಲ್ಲ ಮಾಡ್ತಾ ಇದೆ ಅನ್ನೋದು ನಮ್ಮೆಲ್ಲರ ಗಮನಕ್ಕಿದೆ. ಹಿರಿಯ ಪತ್ರಕರ್ತರು ಮನೆ ಅಂಗಳಕ್ಕೆ ಹೋಗಿ, ಮಾನ್ಯ ಮುಖ್ಯಮಂತ್ರಿಗಳು ಈಗ ಸವನೀರಲ್ಲಿ ಓದುವಾಗ ಕೇಳಿದ್ರು ಇದೇನು ಅಂತೇಳಿ. ಹಿರಿಯ ಪತ್ರಕರ್ತರುಗಳು ಒಂದ್ಸಲ ನಿವೃತ್ತಿಯಾಗಿ ಮನೆ ಸೇರಿದ ಮೇಲೆ ಭಾಳ ಜನ ಮರೆತು ಬಿಡ್ತಾರೆ. ವೃತ್ತಿಯ ಕಾರಣಕ್ಕೆ ಅನೇಕ ಕಡೆ ಬರೋದೇ ಇಲ್ಲ ಅವರು.
ನಾವು ಅನೇಕರ ಮನೆಗಳಿಗೆ ಹೋದರೆ ಅವ್ರ ಕಣ್ಣಲ್ಲಿ ನೀರು. ಕಾರಣ ಏನಂದರೆ ನಾವು ಅಷ್ಟು ವರ್ಷ 50 ವರ್ಷ ಸರ್ವಿಸ್ ಮಾಡಿದ್ವಿ, 40 ವರ್ಷ ಸರ್ವಿಸ್ ಮಾಡಿದ್ವಿ, ಆದರೆ ಮೂಲೆಯಲ್ಲಿ ಕುಳಿತಿದ್ವಿ, ಯಾರೂ ಬಂದು ನಮ್ಮನ್ನು ಮಾತನಾಡಿಸ್ತಾ ಇಲ್ಲ. ಇಂಥ ಹೊತ್ತಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ನೀವು ನಮ್ಮ ಮನೆ ಅಂಗಳಕ್ಕೆ ಬಂದು ನಮ್ಮ ಕುಟುಂಬದ ಸಮ್ಮುಖದಲ್ಲಿ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡಿದಿರಿ. ನಮ್ಮ ಜೀವನ ಸಾರ್ಥಕ ಆಯಿತು ಅನ್ನುವಂಥ ಭಾವವನ್ನು ಅನೇಕ ಹಿರಿಯ ಪತ್ರಕರ್ತರುಗಳು ವ್ಯಕ್ತಪಡಿಸಿದ್ದಾರೆ. ಅದನ್ನು ಒಂದು ಕೈಪಿಡಿ ರೂಪದಲ್ಲಿ ಅಮೃತ ಬೀಜ ಅಂತೇಳಿ ಬಹುರೂಪಿ ಪ್ರಕಾಶನದಲ್ಲಿ ಅದನ್ನು ಒಂದು ಪುಸ್ತಕವಾಗಿ ಹೊರತರುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಹಾಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇಷ್ಟೇ ಸಾಕ, ನಾವು ಅನೇಕ ಬಾರಿ ಪತ್ರಕರ್ತರುಗಳೇನೋ ಹಾಸ್ಪಿಟಲೈಸ್ ಆದರೆ, ಆಕ್ಸಿಡೆಂಟ್ ಆದರೆ, ಮತ್ತೊಂದಾದರೆ ತಕ್ಷಣ ಅರ್ಜಿ ಹಿಡಿದು ಹೋಗ್ತೀವಿ. ಎಲ್ಲಿ ಹೋಗ್ತೀವಿ? ಮಾನ್ಯ ಮುಖ್ಯಮಂತ್ರಿಗಳ ಹತ್ರಲೇ ಹೋಗ್ಬೇಕು. ನಮಗೆ ಅಲ್ಲಿ ಮುಖ್ಯಮಂತ್ರಿಗಳ ಹತ್ರ ದೇವರ ಗುಡಿಗೆ ನಮಗೆ ಹೇಗೆ ಪ್ರವೇಶ ಮಾಡುವಾಗ ಪೂಜಾರು ಮುಖ್ಯನೋ ಹಾಗೆ ನಮಗೆ ಕೆ ವಿ ಪ್ರಭಾಕರ್ ಅವರು ಶಕ್ತಿ ಸೌಧದಲ್ಲಿರೋದು ಅಷ್ಟೇ ಮುಖ್ಯ. ನಮಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಅವರಿಗೆ, ಪ್ರಭಾಕರ್ ಅವರಿಗೆ ಬರಲಿ. ಯಾಕೆಂದರೆ ನಮ್ಮ ಪ್ರತಿಯೊಂದು ಬೇಡಿಕೆಗಳನ್ನು ಕೂಡ ಏನೇ ಬಂದರೂ ಆಯಿತು ತಾಮ್ರಣ್ಣ ಅಂತೇಳಿ ತೆಗೆದುಕೊಂಡು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಮನವೊಲಿಸಿ ಆ ಕೆಲಸವನ್ನು ಮಾಡಿಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವತ್ತು ಯಾವುದೋ ಔರದ್ನಲ್ಲಿರೋರು ಅಥವಾ ಯಾವುದೋ ಕೊಳ್ಳೇಗಾಲದಲ್ಲಿರೋರು, ಯಾವುದೋ ರಿಪ್ಪನ್ಪೇಟೆಯಲ್ಲಿರೋರು ಅಥವಾ ಯಾವುದೋ ಉಡುಪಿಯಲ್ಲಿರುವಂಥವ್ರಿಗೆ ಪರಿಹಾರ ಸಿಗ್ತಾ ಇದೆ ಅಂದರೆ 1 ಲಕ್ಷ 2 ಲಕ್ಷ ಅಥವಾ ಅವರ ಹೆಲ್ತ್ ಗ್ರೌಂಡ್ ಮೇಲೆ 5 ಲಕ್ಷ ತನಕ ಪರಿಹಾರ ಕೊಡ್ತಾ ಇದ್ದಾರೆ ಅಂದರೆ ಅಷ್ಟರ ಮಟ್ಟಿಗೆ ಅದು ನಿಮ್ಮ ಎಲ್ಲರ ಸಾಂಘಿಕ ಶಕ್ತಿ, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ, ಆ ಕಾರಣಕ್ಕಾಗಿ ಇವೆಲ್ಲವೂ ಕೂಡ ಆಗ್ತಾ ಬಂದಿದೆ. ಅದರ ಆಚೆಗೂ ಕೂಡ ಪತ್ರಕರ್ತರ ಬಗ್ಗೆ ನಾವು ಪ್ರತಿ ಬಾರಿ ಅರ್ಜಿ ಹಿಡಿದು CM ಹತ್ರ ಹೋಗಿ ಪರಿಹಾರ ತೆಗೆದುಕೊಳ್ಳೋದು ಎಷ್ಟು ಸರಿ ಅಂತೇಳಿ ಯೋಚನೆ ಮಾಡಿದ್ವಿ. ಆ ನಂತರ ನೀವು ಏನು ಮಾಡ್ಬೋದು ಅಂತೇಳಿ ಯೋಚನೆ ಮಾಡಿದರೆ ನಾವು ಪತ್ರಕರ್ತರ ಒಂದು ಕ್ಷೇಮಾಭಿವೃದ್ಧಿ ನಿಧಿ ಅಂತೇಳಿ ಶುರು ಮಾಡಿದ್ವಿ. ಅದಕ್ಕೆ ಯಾರ ರಾಜಕಾರಣಿಯಿಂದಲೂ ನಾವು ಹಣ ತೆಗೆದುಕೊಂಡಿಲ್ಲ, ಯಾರಿಂದಲೂ ಕೂಡ ಬೇರೆಯವರಿಂದ ಹಣ ತೆಗೆದುಕೊಳ್ಳಿಲ್ಲ. ನೀವು ಕೊಟ್ಟಂಥ ಸದಸ್ಯತ್ವದ ಫೀಸ್ನಲ್ಲಿ ಅದರಲ್ಲಿ ಉಳಿಕೆ ಹಣವನ್ನು ಅದರಲ್ಲಿ ಜಮಾ ಮಾಡ್ತಾ ಬಂದ್ವಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಕಳೆದ 2 ಅವಧಿಯಲ್ಲಿ 5 ವರ್ಷದಲ್ಲಿ ನೀವು ಕೊಟ್ಟಂಥ ಹಣ ನಾವು ಉಳಿಕೆ ಮಾಡಿರೋದು, ನಮ್ಮ ಖರ್ಚು ವೆಚ್ಚವನ್ನು ತೆಗೆದು ಇವತ್ತು ಡೆಪಾಸಿಟ್ ಮಾಡಿರೋದು 1,01,36,000 ರೂಪಾಯಿಯನ್ನು ನಾವು ಡೆಪಾಸಿಟ್ ಮಾಡಿದ್ದೇವೆ. ಯಾರೇ ಒಬ್ಬ ಪತ್ರಕರ್ತ ಸಾವಾಯಿತು ಅಂದರೆ ಅವರ ಕುಟುಂಬಕ್ಕೆ ತಕ್ಷಣವೇ 10,000 ರೂಪಾಯಿ ನಾವು ಕಳಿಸ್ಕೊಡ್ತೀವಿ. ಯಾರದೇ ಕುಟುಂಬ, ಯಾವುದೇ ಪತ್ರಕರ್ತ ಆಕ್ಸಿಡೆಂಟ್ ಆಗಿ ಅಥವಾ ಮತ್ತೊಂದು ಏನಾರು ಆಗಿ ಹಾಸ್ಪಿಟ್ಲಲ್ಲಿದ್ದಾರೆ ಅಂದರೆ ತಕ್ಷಣವೇ ಅವರಿಗೆ ನೆರವಿಗೆ ಧಾವಿಸ್ತೀವಿ. ಆ ಥರದ ಒಂದು ಸ್ಥಿತಿಯನ್ನು ನಮ್ಮ ಸ್ವಯಂ ಸ್ವಾವಲಂಬಿಯಾಗಿ ನಾವು ಮಾಡಿದ್ದೀವಿ. ಅದಕ್ಕೆ ನೀವು ಕೊಟ್ಟಂಥ ಶಕ್ತಿ ಭಾಳ ಮುಖ್ಯ ಅಂತೇಳಿ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೀನಿ. ಅದರ ಆಚೆಗೂ ಕೂಡ ನಾವು ಆಪತ್ ಬಾಂಧವ ಅಂತೇಳಿ ಒಂದು ಯೋಜನೆಯನ್ನು ಶುರು ಮಾಡಿದ್ವಿ. ಆಪತ್ ಬಾಂಧವ ಯೋಜನೆ TV9ನಲ್ಲಿ ಇದ್ದಂಥ ಅನೇಕರು ನಮ್ಮ ಸ್ನೇಹಿತರೊಬ್ಬರು ತೀರಿ ಹೋದ ಸಂದರ್ಭದಲ್ಲಿ ಅವರ ಹೆಣ್ಮಗಳು, ಅವರ ವೈಫು ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಒಂದು ಮಾಹಿತಿಯನ್ನು ಹಾಕಿದರು. ನನ್ನ ಮನೆಯವರು ತೀರಿ ಹೋಗಿದ್ದಾರೆ, ನನಗೆ ಯಾವುದೇ ಆದಾಯಗಳಿಲ್ಲ, ಇಲ್ಲಿವರೆಗೂ ನನಗೆ ನಾಗರಾಜ್ ದೀಕ್ಷಿತ್ ಅಂತೇಳಿ ಪತ್ರಕರ್ತನ ಹೆಸರು. ಅವರು 4-6 ಭಾಷೆಗಳಲ್ಲಿ ಅದ್ಭುತವಾಗಿ ಮಾತಾಡಿದಂಥವ್ರು. ಅವ್ರು ನಮ್ಮ ಮನೆಯವರ ತೀರಿ ಹೋದ ತಿಥಿ ಕಾರ್ಯಗಳನ್ನು ಮಾಡಲಿಕ್ಕೆ ನನ್ನ ಹತ್ರ ಹಣ ಇಲ್ಲ, ದಯಮಾಡಿ ಸಹಾಯ ಮಾಡಿ ಅಂತೇಳಿ ಅವರು ಹಾಕಿದರು. ಎಷ್ಟು ನೋವಾಗುವಂಥ ಸಂಗತಿ ಯೋಚನೆ ಮಾಡಿ. ಆಗ ಯೋಚನೆ ಮಾಡಿದ್ವಿ, ನಾವೆಲ್ಲ ಪತ್ರಕರ್ತರು ತಲಾ 200 ರೂಪಾಯಿ ಹಾಕಿ ಒಂದು ಅದರಲ್ಲಿ ಆಪತ್ ಬಾಂಧವ ನಿಧಿ ಮಾಡೋಣ ಅಂತ ಶುರು ಮಾಡಿದ್ವಿ. ಫಸ್ಟ್ 5,000 ರೂಪಾಯಿ ಆಯಿತು, 10,000 ರೂಪಾಯಿ ಆಯಿತು, 15,000 ರೂಪಾಯಿ ಆಯಿತು, ಇವತ್ತು 25,000, 30,000. ಈ ಬಾರಿ 50,000 ರೂಪಾಯಿ ಕಲೆಕ್ಟ್ ಆಗುತ್ತೆ. ಪ್ರತಿ ತಿಂಗಳ 50,000 ರೂಪಾಯಿ ಕಲೆಕ್ಟ್ ಆಗ್ತಾ ಇದೆ. 50,000 ರೂಪಾಯಿ ಕಲೆಕ್ಟ್ ಆಗೋದನ್ನು ಪ್ರತಿ ತಿಂಗಳಲ್ಲಿ 2 ಪತ್ರಕರ್ತರುಗಳಿಗೆ ಕೊಡು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಆ ಮೂಲಕ ಜನಮುಖಿಯಾಗಿ ನಿಮ್ಮೆಲ್ಲರ ವಿಶ್ವಾಸವನ್ನು, ಆ ಮೂಲಕ ಪ್ರತಿಯೊಬ್ಬರ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಬಂದಿದ್ದೇವೆ. ಇದಿಷ್ಟೇ ಮಾಡಿದರೆ ಸಾಕೆ ಅನ್ನುವಂಥ ಪ್ರಶ್ನೆ ಇದೆ. ಅದರ ಆಚೆಗೆ ಪತ್ರಕರ್ತರ ಶ್ರೇಯೋಭಿವೃದ್ಧಿ ಬಗ್ಗೆ ಕೂಡ ನಾವು ನೋಡಬೇಕಾಗಿದೆ. ಇವತ್ತು ಪತ್ರಕರ್ತರ ವೃತ್ತಿ ಎಷ್ಟು ಕಠಿಣವಾಗಿದೆ ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ಯಾರೋ ಮಾಡುವಂಥ ಅನಾಚಾರಕ್ಕೆ, ಯಾರೋ ಮಾಡುವಂಥ ಬ್ಲಾಕ್ ಮೇಲ್ಗೆ, ಯಾರೋ ಮಾಡುವಂಥ ಕ್ರಿಮಿನಲ್ ಕೇಸ್ಗಳಿಗೆ ಎಲ್ಲ ಪತ್ರಕರ್ತರನ್ನು ದೂರುವಂಥ ಪರಿಸ್ಥಿತಿ ಬಂದಿದೆ. ನಿಜವಾದ ಪತ್ರಕರ್ತರು ಆತಂಕಕ್ಕೆ ಒಳಗಾಗುವಂಥ ಪರಿಸ್ಥಿತಿ ಬಂದಿದೆ. ಅವತ್ತಿನಿಂದ ಇವತ್ತಿನವರೆಗೂ ಸೈಕಲ್ ಹೊಡ್ಕೊಂಡು ಸಾಮಾನ್ಯ ಒಬ್ಬ ಪತ್ರಕರ್ತರಾಗಿ ನಿಷ್ಠೂರವಾಗಿ ಕೆಲಸವನ್ನು ಮಾಡ್ತಾರಂಥ ಸುದ್ದಿ ಮನೆಯಲ್ಲಿ ತುಂಬ ಜನ ಪತ್ರಕರ್ತರುಗಳಿದ್ದಾರೆ. ಅವರೆಲ್ಲರ ಗೌರವಕ್ಕೆ ಕಳಂಕ ಬರುವಂಥ ಒಂದು ವಾತಾವರಣ ಆಗ್ತಾ ಇದೆ. ಆದರೆ ಅದನ್ನು ಅಳಿಸ್ಬೇಕು ಅಂದರೆ ನಾವೆಲ್ಲರೂ ನಿಜ ಪತ್ರಕರ್ತರು, ನಿಜವಾಗಿರುವಂಥವರು. ನಾವು ಅದನ್ನು ಶಿಸ್ತುಬದ್ಧವಾಗಿ ನಮ್ಮ ವೃತ್ತಿಯನ್ನು ಮಾಡಿದರೆ, ಆ ಮೂಲಕ ನಾವು ಪ್ರಾಮಾಣಿಕವನ್ನು ಸೇವನೆ ಮಾಡಿದರೆ ಈ ವೃತ್ತಿಯಲ್ಲಿ ವಿಶ್ವಾಸಾರ್ಹತೆಯನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯ. ನಾವು ಯಾರು ಒಂದು ಕಾರ್ಡ್ ಕೊಟ್ಟು, ವಿಸಿಟಿಂಗ್ ಕಾರ್ಡ್ ಕೊಟ್ಟು ಪತ್ರಕರ್ತ ಅಂತೇಳಿ ಪರಿಚಯಿಸಿಕೊಳ್ಬೇಕಾದಂಥ ಅಗತ್ಯ ಇಲ್ಲ. ನಮ್ಮ ಬರವಣಿಗೆಯಲ್ಲಿ
ಪರಿಚಯಿಸ್ಕೋಬೇಕು. ನಮ್ಮ ಬರವಣಿಗೆ ಮೂಲಕ ಶಕ್ತಿಯನ್ನು ಪಡ್ಕೋಬೇಕು. ಒಬ್ಬ ಪತ್ರಕರ್ತ ನಡೆದು ಹೋಗ್ತಾ ಇದ್ದಾನೆ ಅಂದರೆ ಅವನ ಬೆನ್ನ ಹಿಂದೆ 4 ಜನ ಒಳ್ಳೆ ಪತ್ರಕರ್ತ, ಒಳ್ಳೆ ಬರಹಗಾರ ಅಂತ ಹೇಳಿದರೆ ಬಹುಶಃ ನಮಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಷ್ಟೇ ಸಂಭ್ರಮ ಅಂತೇಳಿ ನಾನು ಭಾವಿಸ್ತೇನೆ. ಅದನ್ನು ಅನೇಕ ಬಾರಿ ನಮ್ಮ ವಿಶ್ವೇಶ್ವರ ಭಟ್ರು ಹೇಳ್ತಾರೆ, ಅವರ ಬರವಣಿಗೆ ಮೂಲಕನೇ ಇಡೀ ಜಗತ್ತಿನಾದ್ಯಂತ ಅವರು ಗುರುತಿಸ್ಕೊಂಡಿದ್ದಾರೆ. ಯಾತಕ್ಕೆ ಸಾಧ್ಯ ಆಗಿದೆ ಅಂದರೆ ಬರವಣಿಗೆ ಶಕ್ತಿ. ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅವರು ಆಲೋಚನೆ ಮಾಡುವಂಥ ರೀತಿ, ಬರವಣಿಗೆ ಮಾಡುವಂಥ ವೈಖರಿ, ಈ ರೀತಿಯ ಅನೇಕ ಸಂದರ್ಭಗಳನ್ನು ನಾವು ನೀವೆಲ್ಲರೂ ಕೂಡ, ನಮಗೂ ಕೂಡ ಅವಕಾಶ ಇದೆ. ವಿಶ್ವೇಶ್ವರ ಭಟ್ರಿಗೆ 4 ಕೈಗಳಿಲ್ಲ, 4 ಕಣ್ಣುಗಳಿಲ್ಲ, 4 ಕಾಲುಗಳು ಕೂಡ ಇಲ್ಲ. ಅವರೂ ನಮ್ಮ ಹಾಗೆ ಇದ್ದಾರೆ. ಆದರೆ ಅವರು ಧ್ಯಾನಸ್ಥ ಸ್ಥಿತಿಯಲ್ಲಿ ಆ ವೃತ್ತಿಯನ್ನು ಮಾಡ್ತಾರೆ. ಅದಕ್ಕೆ ಸಮಯ ಬೇಡುತ್ತೆ. ಆ ವೃತ್ತಿ ಆ ಸಮಯವನ್ನು ಕೊಡ್ತಾರೆ. ಆದರೆ ನಾವು ಕೊಡ್ತಾ ಇದ್ದೀವ ಅಂತ ಪ್ರಶ್ನೆ ಎತ್ತಿದರೆ ಅದರಲ್ಲಿ ಕ್ವಶನ್ ಮಾರ್ಕ್ ಉಳಿಯುತ್ತೆ. ಹಾಗಾಗಿ ದಯಮಾಡಿ ಮಾನ್ಯ ಪತ್ರಕರ್ತರ ಬಗ್ಗೆ ಯಾರೋ ಇನ್ನೊಬ್ಬರು ಬೆರಳು ತೋರಿಸುವಂಥ ಸಂದರ್ಭವನ್ನು ನಾವು ನೀವು ತಂದುಕೊಳ್ಳುವಂಥದ್ದು ಬೇಡ. ಯಾರೇ ಇದ್ದರೂ ನಮ್ಮ ಸಂಘಟನೆ ಒಳಗಡೆ, ಬೇರೆ ಯಾರೇ ಇದ್ದರೂ ಈ ಸುದ್ದಿ ಮನೆ ಒಳಗಡೆ ಬಂದಿರೋಂಥ ಯಾವುದೇ ಬ್ಲಾಕ್ ಮೇಲ್ ಪತ್ರಕರ್ತರು ಇರ್ಬೋದು, ಕ್ರಿಮಿನಲ್ ಪತ್ರಕರ್ತರು ಇರ್ಬೋದು, ಈ ಥರದ ಎಲ್ಲ ಪತ್ರಕರ್ತರನ್ನು ದಯಮಾಡಿ ಆಚೆ ಕಳಿಸುವಂಥ ಕೆಲಸವನ್ನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವೇ ಮಾಡಬೇಕು. ಅದನ್ನು ದಯಮಾಡಿ ಎಲ್ಲರೂ ಕೂಡ ಅದರಲ್ಲಿ ಕಂಕಣಬದ್ಧರಾಗಿ ಮಾಡದೆ ಹೋದರೆ ನೈಜ ಪತ್ರಕರ್ತರಿಗೆ ಬೆಲೆ ಉಳಿಯೋದಿಲ್ಲ. ನೈಜ ಪತ್ರಕರ್ತರನ್ನು ಉಳಿಸ್ಕೊಳ್ಳುವಂಥದ್ದೇ ಇವತ್ತು ದೊಡ್ಡ ಸವಾಲಿದೆ. ಆ ಕಾರಣಕ್ಕೋಸ್ಕರ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಆಲೋಚನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಕೂಡ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಬಂದಿದೆ. ನಮ್ಮ ಪತ್ರಕರ್ತರ ವೃತ್ತಿಗೆ ನಾವು ಹೇಗೆ ಬದ್ಧವಾಗಿ ನಾವು ಕೆಲಸ ಮಾಡ್ತೀವಿ,